ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನಿನ್ನೆ ಮದರ್ಸ್ ಡೇ ಇದ್ದಿದ್ದರಿಂದ ಮದರ್ಸ್ ಡೇ ಸ್ಪೆಷಲ್ ನಾನು ನನ್ನ ಕೈಯಾರೆ ನಮ್ಮ ಅಮ್ಮನ ಫೇವ್ರೆಟ್ ಸ್ವೀಟ್ನ ಮಾಡೋಣ ಅಂದ್ಕೊಂಡಿದ್ದೆ. ಸೊ ದೂದ್ ಪೇಡಾನ ಮಾಡಿದೆ. ಸೊ ಬನ್ನಿ, ದೂದ್ ಪೇಡಾನ ಹೇಗೆ ಮಾಡೋದು, ಅದಕ್ಕೆ ಏನೇನು ಐಟಮ್ ಬೇಕಾಗುತ್ತೆ ಅನ್ನೋದನ್ನು ವ್ಲಾಗ್ ಮಾಡಿದ್ದೀನಿ. ಎಸ್ ಫ್ರೆಂಡ್ಸ್, ದೂದ್ ಪೇಡ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಾಲಿನ ಪೌಡರ್, ಮಿಲ್ಕ್ ಪೌಡರ್, ಮತ್ತು ಹಾಲು, ಮಿಲ್ಕ್, ಶುಗರ್, ಸಕ್ಕರೆ ಆ್ಯಂಡ್ ಗೀ, ತುಪ್ಪನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ನ ಯೂಸ್ ಮಾಡಿಕೊಂಡು ದೂದ್ ಪೇಡಾನ ತುಂಬ ಟೇಸ್ಟಿಯಾಗುತ್ತೆ. ಬಿಲೀವ್ ಮೀ, ಸಖತ್ತಾಗಿತ್ತು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಆದರೂ ಕೂಡ ತುಂಬ ಟೇಸ್ಟಿಯಾಗಿ ಅಂಗಡಿಗಳಲ್ಲಿ ಹೇಗೆ ಸಿಗುತ್ತೋ ಹಾಗೆ ಅಷ್ಟೇ ಟೇಸ್ಟಿಯಾಗಿತ್ತು. ತುಂಬ ಚೆನ್ನಾಗಿತ್ತು. ಎಸ್, ಇಷ್ಟು ಐಟಮ್ನ ಯೂಸ್ ಮಾಡಿಕೊಂಡು ದೂದ್ ಪೇಡಾನ ಮಾಡಿದೆ. ಬನ್ನಿ ಹೇಗೆ ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ 2 ಕಪ್ನಷ್ಟು ಹಾಲಿನ ಪೌಡರ್ನ, ಮಿಲ್ಕ್ ಪೌಡರ್ನ ತಗೊಂಡೆ ಅಳತೆ ಮಾಡಿ. ನಂತರ 1 ಕಪ್ಪಷ್ಟು ಹಾಲನ್ನು ಇಟ್ಕೊಂಡಿದ್ದೆ, ಕಾಸಿದ ಹಾಲನ್ನು. ಆ್ಯಂಡ್ ನಂತರ ಗ್ಯಾಸ್ ಆನ್ ಮಾಡಿ ಬಾಣಲಿ ಆದರೆ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡು ದೊಡ್ಡ ಬಾಣಲಿಲಿ ಮಾಡೋಕೆ ಇಟ್ಕೊಂಡೆ. ಆ್ಯಂಡ್ ಗೀನ ಯೂಸ್ ಮಾಡ್ಕೊಳ್ತಿದ್ದೀನಿ, ಮುಂಚೆನೇ ಹೇಳಿದ್ದೀನಲ್ವ, ಮನೇಲೇ ಮಾಡಿದ ಗೀ. ಆ್ಯಂಡ್ ನಂತರ ಒಂದು 8 ಟೇಬಲ್ ಸ್ಪೂನಷ್ಟು ತುಪ್ಪನ ಬಾಣಲಿಗೆ ಆ್ಯಡ್ ಮಾಡಿಕೊಂಡೆ. ನಂತರ 2 ಕಪ್ಪಷ್ಟು ಹಾಲಿನ ಪೌಡರ್ನ ತೊಗೊಂಡಿದ್ನಲ್ವ, ಅದನ್ನು ಆ್ಯಡ್ ಮಾಡಿಕೊಂಡೆ. ನಂತರ 1 ಕಪ್ಪಷ್ಟು ಹಾಲನ್ನು ಆ್ಯಡ್ ಮಾಡಿಕೊಂಡೆ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಅದನ್ನು ಈ ಥರ ನೀಟಾಗಿ ಇದು ಮಾಡ್ತಾ ಇರಬೇಕು, ತಳ ಹಿಡಿಬಾರ್ದಲ್ವ, ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು. ಸೊ ತುಂಬ ಚೆನ್ನಾಗಾಗುತ್ತೆ, ಬಿಲೀವ್ ಮೀ, ಒಂದು ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿತ್ತು. ಆ್ಯಂಡ್ ನೆಕ್ಸ್ಟು ಅರ್ಧ ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡೆ, ಸಕ್ಕರೆನ ಆ್ಯಡ್ ಮಾಡಿಕೊಂಡೆ. ನಾನು ಇದೇ ಕಪ್ ಅಳತೆಯಲ್ಲಿ ಎಲ್ಲ ಐಟಮ್ಗಳನ್ನ ತೊಗೊಂಡಿದ್ದು. ಸೊ ಹಾಗಾಗಿ ಅದೇ ಪ್ರಮಾಣದಲ್ಲಿ ಅಳತೆ ಪ್ರಕಾರ ಮಾಡಿಕೊಂಡೆ ಎಲ್ಲದೂ. ಸೊ ನೀಟಾಗಿ ಅದೇ ಥರನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ, ತಳ ಹಿಡಿಬಾರ್ದು. ಸೊ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಲೆ ಆದರೆ ಇನ್ನೂ ಬೆಟರ್, ಆರಾಮ್ಸೆ ಮಾಡ್ಬೋದು. ಬಟ್ ಗ್ಯಾಸಲ್ಲಿ ಒಂದೇ ರೀತಿ ಬೆಂಕಿ ಉರಿಯೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ತಳ ಹಿಡಿಬಾರ್ದು ಅಂತ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ದೂದ್ ಪೇಡ ಅಂದರೆ ನಮ್ಮ ಅಮ್ಮಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಮದರ್ಸ್ ಡೇ ಸ್ಪೆಷಲ್ ಅಮ್ಮನ ಫೇವ್ರೆಟ್ ಸ್ವೀಟ್ ಮಾಡೋಣ ಅಂತ ಅನ್ನಿಸ್ತು. ಸೊ ಹಾಗಾಗಿ ದೂದ್ ಪೇಡ ಮಾಡಿದೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಮತ್ತೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡಿಕೊಂಡೆ. ತುಪ್ಪ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ನಾನು ಆವಾಗವಾಗ ಸ್ವಲ್ಪ ತುಪ್ಪನ ಜಾಸ್ತಿ ಆ್ಯಡ್ ಮಾಡಿಕೊಂಡೆ. ನೋಡಿ, ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಪ್ಪನ. ಸೊ ತುಂಬ ಟೇಸ್ಟಿಯಾಗುತ್ತೆ. ತುಪ್ಪ ಆ್ಯಡ್ ಮಾಡಿಕೊಂಡೆ ನಾನು. ಎಕ್ಸ್ಟ್ರಾ 1-2 ಟೇಬಲ್ ಸ್ಪೂನ್ ತುಪ್ಪನ ಆ್ಯಡ್ ಮಾಡಿದೆ ಮತ್ತೆ. ಸೊ ನೋಡಿ, ಈ ಥರ ಹದದಲ್ಲಾಗುತ್ತೆ. ಸೊ ನಂತರ ಈ ಥರ ಆದಮೇಲೆ ಒಂದು 1/4 ಗಂಟೆ ಮುಚ್ಚಿಡಬೇಕಾಗುತ್ತೆ, ನೆನೆಯಕ್ಕೆ ಬಿಡಬೇಕಾಗುತ್ತೆ. ನಂತರ ಈ ಥರ ಎಣ್ಣೆ ಅಥವಾ ತುಪ್ಪನ ಕೈಗೆ ಅಪ್ಲೈ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪಲ್ಲಿ ದೂದ್ ಪೇಡಾನ ತಟ್ಟಿ ಮಾಡಿದರೆ ಆಯಿತು. ಸೊ ನೋಡಿ, ತುಂಬ ಟೇಸ್ಟಿಯಾದ ಈಸಿಯಾದ ದೂದ್ ಪೇಡ ರೆಡಿಯಾಗಿದೆ. ಆ್ಯಂಡ್ ಅಂಗಡಿಗಳಲ್ಲಿ ಸಿಗೋ ಥರನೇ ತುಂಬ ಟೇಸ್ಟಿಯಾಗುತ್ತೆ. ಬಿಲೀವ್ ಮೀ, ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈ ಸ್ವೀಟ್ನ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು. ಕುಕ್ಕಿಂಗ್ ಅಂದರೆ ನಂಗೆ ತುಂಬ ಇಷ್ಟ, ಬಟ್ ಈ ಸ್ವೀಟ್ನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಿನ್ನೆನೆ.
ಸೊ ತುಂಬ ಚೆನ್ನಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿತ್ತು, ಎಲ್ಲರೂ ಖುಷಿಯಿಂದ ತಿಂದರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನಂತೂ ಮರೀಲೇಬೇಡಿ. ಕೀಪ್ ಸಪೋರ್ಟಿಂಗ್. ಅಂಟಿಲ್ ದೆನ್ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಸೈನಿಂಗ್ ಆಫ್. ಲವ್ ಯು ಆಲ್. ಇಟ್ಸ್ ಮೀ ದೀಕ್ಷಾ. ಲಾಟ್ಸ್ ಆಫ್ ಲವ್.